ಸ್ನೇಹಿತರೆ, ಹೇಗಿದ್ದಾರೆ ನೀವೆಲ್ಲರೂ? ನಾನು ನಂದೀಶ್ ಶೆಟ್ಟಿ. ಜೀವನದಲ್ಲಿ ಮತ್ತೆ ನಾವು ಬದುಕುತ್ತಿರುವ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಂತ ನೀಚ ಕೃತ್ಯಗಳು ನಡೀತಿದೆ, ಎಂತ ಅಮಾನೀಯ ಘಟನೆಗಳು ನಡೀತಿದೆ. ಈ ಎಲ್ಲಾ ಸನ್ನಿವೇಶಗಳಿಗೆ, ಈ ಎಲ್ಲ ಆಗುವುಗಳಿಗೆ ನಾವೆಲ್ಲರೂ ಖಂಡಿತವಾಗ್ಲೂ ಸಾಕ್ಷಿ ಆಗ್ಬೇಕಾಗುತ್ತೆ ಸೀರಿಯಸ್ ಆಗಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ, ಸೋಷಿಯಲ್ ಮೀಡಿಯಾಯಿಂದನೋ ಅಥವಾ ಬೇರೆ ಜನಗಳ ಒತ್ತಾಯ ಪೂರ್ವಕದಿಂದನೋ ಅಥವಾ ಅವರ ನಡವಳಿಕೆಗಳಿಂದನೋ ನಮ್ಮ ಮುಂದೆ ಹಿಂದಿನ ಪೀಳಿಗೆಗಳು ಅಥವಾ ಮುಂದೆ ಬರುವಂತ ಪೀಳಿಗೆಗಳು ಎಂತ ಅಮಾನವೀಯ ಕೃತ್ಯಕ್ಕೆ ಕೈ ಹಾಕ್ತಿದ್ದಾರೆ ಅಂತ ಅಂದ್ರೆ, ಖಂಡಿತವಾಗ್ಲೂ ಇಂಥ ವಿಷಯಗಳನ್ನ ಮಾತಾಡಕ್ಕೆ ಒಬ್ಬ ಮಾಧ್ಯಮದವನಾಗಿ ನನಗೆ ನಾಚಿಕೆ ಆಗ್ತಿದೆ ಖಂಡಿತವಾಗ್ಲು. ಅದು ನಮ್ಮ ಭಾರತದಲ್ಲಿ ದೈವಿಕ ಗುಣಗಳನ್ನ ಹೊಂದಿರೋ ನಮ್ಮ ಭಾರತ ದೇಶದಲ್ಲಿ, ದೈವಿಕ ಸಂಪ್ರದಾಯಗಳನ್ನ ಹೊಂದಿರೋ ನಮ್ಮ ದೇಶದಲ್ಲಿ ಅಣ್ಣ ತಂಗಿ ಅನ್ನೋ ಸಂಬಂಧ ಅತಿ ಶ್ರೇಷ್ಠವಾದ ಸಂಬಂಧ ಖಂಡಿತವಾಗ್ಲು. ಒಬ್ಬ ಅಣ್ಣನ್ನ ಒಬ್ಬ ತಂಗಿಗೆ ತಂದೆ ಸಮಾನ ಅಂತ ಹೋಲಿಸ್ತಾರೆ. ಆತನೇ ಕಾಮುಕ ಆದಾಗ ಆ ತಂಗಿ ಜೀವನ ಏನಾಗಬೇಕು? ತುಂಬಾ ಡಿಲೇ ಮಾಡೋದು ಬೇಡ, ನೀನು ವಿಷಯಕ್ಕೆ ಬಂದ್ಬಿಡ್ತೀನಿ. ಸೊ ಕೊಪ್ಪಳದಲ್ಲಿ ಈ ಘಟನೆ ನಡೆದಿರುವಂಥದ್ದು, ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ಅಣ್ಣ, ಸ್ವಂತ ಅಣ್ಣ, ಒಂದೇ ತಾಯಿ ಮಕ್ಕಳಾಗಿರ್ತಾರೆ. ತನ್ನ ತಂಗಿಯ ಎಲ್ಲ ಆಗುಗಳನ್ನು ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ಪೂರೈಸಬೇಕಾಗಿರೋ ಅಣ್ಣ ತನ್ನ ತಂಗಿಯನ್ನೇ ಸ್ವತಃ ಮಂಚಕ್ಕೆ ಕರೀತಾನೆ ಅಂತ ಅಂದ್ರೆ, ಎಲ್ಲಿಗೆ ಬಂದಿದೆ ನಮ್ಮ ರಾಜ್ಯ, ಎಲ್ಲಿಗೆ ಬಂದಿದೆ ನಮ್ಮ ದೇಶ ಖಂಡಿತವಾಗ್ಲು. ಸೊ ನನ್ನ ಮೂಲ ಉದ್ದೇಶ ಇದನ್ನೆಲ್ಲ ಪೋಷಕರು ಗಮನಿಸ್ತಾ ಇರ್ಲಿಲ್ವಾ, ಅಥವಾ ಇಲ್ಲ ಪರವಾಗಿಲ್ಲ ಅಂತ ನೋಡ್ಕೊಂಡು ಸುಮ್ಮನಿದ್ರ, ಅಥವಾ ಅಟ್ಲೀಸ್ಟ್ 21 ವರ್ಷದ ಹುಡುಗನಿಗೆ, 18 ವರ್ಷಕ್ಕೆ ಈಗಿನ ಕಾಲದಲ್ಲಿ ಮಕ್ಕಳು ಇಷ್ಟೆಲ್ಲ ಅಪ್ಡೇಟ್ ಇರಬೇಕಾದ್ರೆ 21 ವರ್ಷ ಆಗಿರೋ ಒಬ್ಬ ಹುಡುಗನಿಗೆ ತನ್ನ ತಂಗಿ ಬಗ್ಗೆ, ತನ್ನ ತಾಯಿ ಸಮಾನ ಅನ್ನೋದು ಆ ವಿಷಯ ಗೊತ್ತಿರ್ಲಿಲ್ವಾ? ಸೊ ಎಸ್, ಒಬ್ಬ ಹುಡುಗ ತನ್ನ ಯೌವನ ಕಾಲದಲ್ಲಿ ಈಗಿನ ಏನು ನಮ್ಮ ಪ್ರಜಾಪ್ರಭುತ್ವ ಇದೆ, ಒಂದು ಹೆಣ್ಣು ಆಕೆ ಪ್ರೌಢ ವ್ಯವಸ್ಥೆಗೆ ಬಂದಾಗ ತನ್ನ 18 ವರ್ಷ ಮೀರಿದ ಮೇಲೆ ಅಥವಾ ಹುಡುಗನಿಗೆ 22 ವರ್ಷ ಆದ್ಮೇಲೆ ತನ್ನ ಬಾಳ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋ ಅಧಿಕಾರ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇರುವಂಥದ್ದು. ಇದರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ, ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ತನ್ನ ತಂಗಿಗೆ ದಾರಿ ಮಾರ್ಗನ ಮಾಡ್ಕೊಡ್ಬೇಕಾಗಿರೋ ಒಬ್ಬ ಅಣ್ಣ, ನಾನು ನಿನ್ನ ಮದುವೆ ಆಗ್ತೀನಿ, ನೀನು ಎಲ್ಲ ಕಷ್ಟ ಸುಖಗಳಿಗೆ ಹಾಕ್ತೀನಿ, ದಯವಿಟ್ಟು ನನ್ನ ನಂಬುವಂತ ಆಕೆನ ಮೈಂಡ್ ಚೇಂಜ್ ಮಾಡಿ, ಆಕೆನ ಸ್ವತಃ ದೈಹಿಕ ಸಂಪರ್ಕಕ್ಕೆ ಪುಸಲಾಯಿಸಿ, ಆಕೆ ಜೊತೆ ದೇಹವನ್ನ ಹಂಚಿಕೊಂಡು ಆಕೆನ ಗರ್ಭಿಣಿ ಮಹಿಳೆಯನ್ನಾಗಿ ಮಾಡ್ತಾನೆ ಅಂತಂದ್ರೆ ಅವನ ಮನಸ್ಥಿತಿ ಆಗಿರ್ಬೋದು ಅಥವಾ ಅವನ ಪರಿಸ್ಥಿತಿ ಹೇಗಿರುತ್ತೆ ಇಲ್ಲಿ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಂತಂದ್ರೆ, ಪರಿಸ್ಥಿತಿ ಎಲ್ಲವನ್ನು ಕಲಿಸ್ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಖಂಡಿತವಾಗ್ಲು ಪ್ರತಿಯೊಬ್ಬರು ಕೇಳಿಸ್ಕೊಬೇಕು ಇದನ್ನ. ಅವನ ಆ ಥರ ಮಾಡ್ತಿದ್ದಾನೆ ಅಂದ್ರೆ ಆ ಐಡಿಯಾಗಳೆಲ್ಲ, ಆ ಐಡಿಯಾಲಜಿ ಎಲ್ಲ, ಮತ್ತೆ ಅಂತ ನೀಚ ಕೃತ್ಯ ಎಸ್ಕುವಂತ ಬುದ್ಧಿ ಆತನಿಗೆ ಎಲ್ಲಿಂದ ಬಂತು? ಇದಕ್ಕೆಲ್ಲ ಪ್ರೇರಣೆ ಯಾರು? ಇದಕ್ಕೆಲ್ಲ ಮೂಲ ಇದರ ಮೂಲ ಯಾವುದು? ಸೊ ನನಗೆ ತಿಳಿದ ಇದೆಲ್ಲರ ಮೂಲ ಇವತ್ತಿನ ದಿನ ಏನ್ ನೋಡ್ತಿದ್ದೀರಾ ನೀವು ಸೋಷಿಯಲ್ ಮೀಡಿಯಾಸ್ನ, ಸೊ ಅದಾಗಿರುತ್ತೆ. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ಏನಕ್ಕೆ ಬಂದಿದೆ? ಸಮಾಜದಲ್ಲಿ ಏನ್ ಕೆಟ್ಟದ್ದು ನಡೀತಿದೆ, ಏನು ಒಳ್ಳೇದು ನಡೀತಾ ಇದೆ, ಏನು ಆಗುವಗಳು ನಡೀತಾ ಇದೆ, ಅಥವಾ ತೊಂದರೆಗಳು ಏನಾಗ್ತಿದೆ, ಯಾರು ಏನು ಉಪಯೋಗ ಆಗ್ಬೇಕು, ಹೀಗೆಲ್ಲ ಮಾಹಿತಿನ ಹಂಚ್ಕೊಳ್ಳಕ್ಕೆ ಸೋಷಿಯಲ್ ಮೀಡಿಯಾ ಇರೋದು. ಆದ್ರೆ ಇವಾಗಿನ ಕಾಲದ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು, ಏನ್ ಮಾಡ್ತಿದ್ದಾರೆ? ತನ್ನ ದೇಹನ ತೋರಿಸೋದಾಗಿರ್ಬೋದು, ಅಥವಾ ಅರೆವೆತ್ತಲೆಯ ಬಟ್ಟೆಗಳನ್ನ ಹಾಕೊಂಡು ಹುಡುಗರ ಮೈಂಡ್ನ ಚೇಂಜ್ ಮಾಡೋದಂತ ಆಗಿರ್ಬೋದು, ಅಥವಾ ಬೇರೆ ಗೊತ್ತಿಲ್ಲದ ಹೆಣ್ಮಕ್ಳಿಗೆ ಈ ಕೆಲವೊಬ್ಬ ಹುಡುಗರು, ಎಲ್ಲರ ಬಗ್ಗೆ ನಾನು ಖಂಡಿತವಾಗ್ಲೂ ಮಾತಾಡ್ತಾರೆ. ಸೊ ಕೆಲವೊಬ್ಬ ಹುಡುಗರು ಒಂದು ಹೆಣ್ಮಕ್ಳನ್ನ ಮೈಂಡ್ನ ಚೇಂಜ್ ಮಾಡಿ, ಮನಸ್ಸನ್ನ ಚೇಂಜ್ ಮಾಡಿ, ತನ್ನ ಇಚ್ಛಾಪೂರ್ತಿಯಾಗಿ ಸ್ವಂತಕ್ಕೆ ಬೆಳೆಸ್ಕೊಂಡು ಈ ಎಲ್ಲಾ ಸನ್ನಿವೇಶಗಳು ಎಲ್ಲಿಂದ ನಡೀತಾ ಇರೋದು? ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಭೂತದಿಂದ. ಸೊ ದಯವಿಟ್ಟು ಹೇಳ್ತಾ ಇದೀನಿ, ಇಂಥ ನೀಚ ಕೆಲಸಗಳಿಗೆ ಅಥವಾ ಇಂಥ ಅಮಾನೀಯ ಘಟನೆಗಳಿಗೆ ಯಾರು ಪ್ರೋತ್ಸಾಹಿಸಬಾರದು ಖಂಡಿತವಾಗ್ಲು. ಏನ್ ಈ ಕೊಪ್ಪಳದಲ್ಲಿ 21 ವರ್ಷದ ಹುಡುಗ ಇದ್ದ, ತನ್ನ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಏನ್ ರಿಲೇಶನ್ಶಿಪ್ ಇದ್ರು ಅವ್ರು ಯಾರು ಇಲ್ಲದ ಸಮಯದಲ್ಲಿ ತನ್ನ ತಂಗಿ ಒಂಟಿ ಇದ್ದಂತ ಸಮಯನ ನೋಡ್ಕೊಂಡು ಆಕೆನ, ಖಂಡಿತವಾಗ್ಲೂ ಈ ವಿಷಯ ನನ್ನ ಕೈಲಿ ಮಾತಾಡಕ್ ಆಗ್ತಾ ಇಲ್ಲ, ಅಷ್ಟು ಇರಿಟೇಟ್ ಮತ್ತೆ ಬೇಜಾರಾಗ್ತಿದೆ ಖಂಡಿತವಾಗ್ಲು. ಸೊ ಒಬ್ಬ ಅಣ್ಣ ಸ್ವಂತ ತಂಗಿನ ಅಥವಾ ತಾಯಿ ಸಮಾನವಾದ ತಂಗಿಗೆ ಗರ್ಭವ್ಯವಸ್ಥೆ ತಂದ್ಬಿಡುತ್ತಾನೆ ಅಂತಂದ್ರೆ ನೀವೆಲ್ಲ ತಲೆ ತಗ್ಗಿಸ್ಬೇಕಾಗಿರುವಂತ ವಿಷಯ ಇದು ಖಂಡಿತವಾಗ್ಲು. ಸೊ ಸದ್ಯಕ್ಕೆ ಹೀಗಾಗಲೇ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಖಂಡಿತವಾಗ್ಲು. ಸೊ ಆತನಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕಾಗುತ್ತೋ ಆಗುತ್ತೆ. ಆದರೆ ಆಕೆ ಹೆಣ್ಮಗಳ ಜೀವನ ಏನು?
ಇವತ್ತು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ವೈರಲ್ ಆಗ್ತಿದೆ ಈ ವಿಡಿಯೋ ಅಂತ ಅಂದಾಗ ತನ್ನ ಸುತ್ತಮುತ್ತ ಹಳ್ಳಿಗಳಿಗೆ, ಅದು ಗ್ರಾಮೀಣ ಭಾಗ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿಗಳಿಗೆ ಅಥವಾ ಏನು ಆ ನೆರೆ ಹೊರೆಯವರು ಇರ್ತಾರೆ, ಇವರಿಗೆಲ್ಲ ಖಂಡಿತವಾಗ್ಲೂ ಆ ವಿಷಯ ಹಬ್ಬಿರುತ್ತೆ. ಆಕೆ ಮುಂದಿನ ಜೀವನದ ಏನು ಕತೆ, ಮತ್ತೆ ಆಕೆ ಬೇರೆ ಯಾರನ್ನ ಮದುವೆ ಆಗ ಮುಂದೆ ಬರ್ತಾರೆ? ಇವಾಗ ಇದರಲ್ಲಿ ನಾವು ನೀವೆಲ್ಲ ಆಲೋಚನೆ ಮಾಡಬೇಕಾಗಿರುವಂತ ವಿಷಯ, ಆ ಹುಡುಗನ್ ತಪ್ಪು ಅಂತ ಹೇಳೋದು ಅಥವಾ ಆ ಹುಡುಗನಿಗೆ ಈ ತರ ಒಂದು ಕೆಟ್ಟ ಬುದ್ಧಿ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋದು ಅದು ಮುಖ್ಯ. ನಂಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ನಿಮ್ಮ ಹಿಡಿತದಲ್ಲಿರ್ರಿ. ಸೊ ನಿಮ್ಮ ಲೈಕ್ಗೋಸ್ಕರ, ನಿಮ್ಮ ವ್ಯೂಸ್ಗೋಸ್ಕರ ಅರವತ್ತನೇ ಬಟ್ಟೆಗಳನ್ನ ಹಾಕೊಂಡು ಈ ತರ ಪ್ರೋತ್ಸಾಹ ಅಥವಾ ಈ ತರ ವಿಡಿಯೋಸ್ನ ಮಾಡೋದ್ರಿಂದ ಈ ತರ ಪ್ರೇರಣೆಗೊಂಡು ತನ್ನ ಸ್ವಂತ ತಂಗಿನ ಕೂಡ ಬಿಡದೇ ಇರೋ ಲೆವೆಲ್ಗೆ ಒಬ್ಬ ಹುಡುಗ ಇಳಿತಾನೆ ಅಂತಂದ್ರೆ ಇನ್ನು ಯಾವ ಲೆಕ್ಕಾಚಾರಕ್ಕೆ ಸೋಷಿಯಲ್ ಮೀಡಿಯಾವನ್ನು ಇನ್ಫ್ಯಾಕ್ಟ್ ಮಾಡ್ತಾ ಇದೆ. ಇದಕ್ಕೆಲ್ಲದಕ್ಕೂ ನೀವೆಲ್ಲರೂ ಬೆಲೆ ತರಬೇಕಾಗುತ್ತೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ. ಖಂಡಿತ ಇದು ಸತ್ಯ. ಸೊ ಎಸ್, ಇದಲ್ಲದೆ ಆ ಹುಡುಗ ಹೇಳ್ತಾನಂತೆ, ಸೊ ನಾನು ನಿನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಹೊಂದಿದ್ದೀನಿ, ನಿನ್ನ ತುಂಬಾ ಅದ್ಭುತವಾಗಿ ನೋಡ್ಕೊಂಬಲ್ಲೆ, ನಾನು ಎಲ್ಲೂ ಕಳ್ಸೋಲ್ಲ ಹೊರಗಡೆ, ನಾನೇ ನಿನ್ನ ಮದುವೆ ಆಗ್ತೀನಿ, ನನ್ನನ್ನು ನಂಬು ಅಂತ ಆತ ಹೇಳಿದಾಗ ಆಕೆ ಹೇಳ್ತಾಳೆ, ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೋ, ನಮ್ಮಿಬ್ಬರದು ಧರ್ಮಕ್ಕೆ ವಿರುದ್ಧವಾದ ಸಂಬಂಧ, ನಾನು ತಂಗಿ ಆಗಿದ್ದೀನಿ, ನಾನು ನಿನ್ನ ಚಿಕ್ಕವಳು, ಇವೆಲ್ಲ ಬೇಡ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇದನ್ನ ನಾನು ಯಾರಿಗೂ ಹೇಳಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಫೋರ್ಸಿಬಲಿ ಆಕೆ ಜೊತೆ ದೈಹಿಕವಾಗಿ ತನ್ನ ದೇಹನ ಹಂಚ್ಕೊಂಡು, ಆಮೇಲೆ ಆ ಹುಡುಗ ಹೇಳ್ತಾನಂತೆ, ನೀನೇನಾದ್ರೂ ಈ ವಿಷಯಗಳನ್ನ ಮನೆಯಲ್ಲಿ ಹೇಳಿದ್ರೆ ಖಂಡಿತವಾಗ್ಲೂ ನಾನು ನಿನ್ನ ಹೆಸರು ಬರೆದು ಸೂಸೈಡ್ ಮಾಡ್ಕೊತೀನಿ. ಈ ಬೈಕ್ಗೆ ಆಪ್ತಾಪ್ತೆ ಹೆಣ್ಮಗಳು ಎಲ್ಲೂ ಅವರ ಅಣ್ಣನ ಹೆಸರು ಅಥವಾ ಏನ್ ಈ ಥರ ಮಾಡಿದ್ದಾನೆ ಆ ರಾಸ್ಕಲ್, ಅವನ ವಿಷಯನ ಖಂಡಿತವಾಗ್ಲೂ ಎಲ್ಲೂ ಆಕೆ ಬಹಿರಂಗಪಡಿಸಲ್ಲ. ಬಟ್ ಇವೆಲ್ಲ ಹೇಗೆ ಗೊತ್ತಾಯ್ತು, ಮತ್ತೆ ಹೇಗೆ ಬೆಳಗ್ಗೆ ಬಂತು? ಸೊ ಅಕ್ಟೋಬರ್ 26ನೇ ತಾರೀಕು ತನ್ನ ಮನೆಯ ಕೆಲಸಗಳನ್ನ ಮಾಡ್ಬೇಕಾದ್ರೆ, ಒಂದು ಹೆಣ್ಣು ಅಂದಮೇಲೆ ಸರ್ವೇ ಸಾಮಾನ್ಯವಾಗಿ ಮನೆ ಕೆಲಸಗಳು ಚಿಕ್ಕ ಪುಟ್ಟ ಖಂಡಿತವಾಗ್ಲೂ ಇರುತ್ತೆ. ಈ ತರ ಮನೆ ಕೆಲಸ ಮಾಡ್ಬೇಕಾದ್ರೆ ಆಕಸ್ಮಿಕವಾಗಿ ತನ್ನ ಕಾಲು ಜಾರಿ ಬೀಳ್ತಾಳೆ ಆಕೆ. ಕಾಲು ಜಾರಿ ಬಿದ್ದಾಗ ಹತ್ತಿರದಲ್ಲೇ ಇದ್ದ ವೈದ್ಯಕೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರು ಹೇಳ್ತಾರೆ, ಈ ಸೊಂಟ ಬಿದ್ದಿರೋದ್ರಿಂದ ಅಥವಾ ಜಾರಿರೋದ್ರಿಂದ ನೀವು ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ಅಕ್ಟೋಬರ್ 30ರಂದು ಆಕೆ ಜಾರಿ ಬಿದ್ದಿರೋದು 26ನೇ ತಾರೀಕು ಪಕ್ಕದ ಹತ್ತಿರದಲ್ಲಿದ್ದ ಒಂದು ಖಾಸಗಿ ಆಸ್ಪತ್ರೆಗೆ ಆಕೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದಾಗ, ಇಲ್ಲ ನಮ್ಮ ಹತ್ರ ಸ್ಕ್ಯಾನಿಂಗ್ ಈ ಥರ ಎಲ್ಲ ಸೌಲಭ್ಯಗಳಿಲ್ಲ, ಸೊ ಖಂಡಿತವಾಗ್ಲೂ ನೀವು ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದಾಗ ಆಕೆ ಬರ್ಕೊಡ್ತಾರೆ. ಅದರಿಂದ ಇವರು ಅಕ್ಟೋಬರ್ 30ನೇ ತಾರೀಕಿನಂದು ಕೊಪ್ಪಳ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ತನ್ನ ಮಗಳನ್ನ 30ನೇ ತಾರೀಕು ಅಡ್ಮಿಟ್ ಮಾಡಿರ್ತಾರೆ. ಸ್ಕ್ಯಾನಿಂಗ್ ಅಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ರೂಲ್ಸ್ ಪ್ರಕಾರ ನಡೆಯೋ ಕಾರಣದಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಆಕೆ ಗರ್ಭಿಣಿ ಅಂತ ಗೊತ್ತಾಗಿರುತ್ತೆ. ಇಡೀ ಮನೆಗೆ ಹೇಳಿದಾಗ ಇಡೀ ಮನೆ ಶಾಕ್ ಆಗ್ತಾರೆ. ನಮ್ಗೆ ಗೊತ್ತಿಲ್ಲ 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 ಅಂತಾಗ ಸ್ವತಃ ಹುಡುಗಿನೂ ಹೇಳ್ತಾಳೆ, ಇದು ನನಗೆ ಗೊತ್ತಿಲ್ಲ. ದುರಾದೃಷ್ಟವಶ ಅವತ್ತಿನ ದಿನನೇ ಆಕೆಗೆ ಹೆರಿಗೆ ಆಗಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಆ ಗಂಡು ಮಗುವಿಗೆ ತಂದೆ ಯಾರು ಅಂತ ಹೇಳಬೇಕು, ಅಥವಾ ಆ ಹೆಣ್ಣು ಮಗಳಿಗೆ ನಿನ್ನ ಗಂಡ ಯಾರು ಅಂತ ಹೇಳಬೇಕು, ಅಥವಾ ಪತಿ ಯಾರು ಅಂತ ಹೇಳಬೇಕು, ಸಮಾಜಕ್ಕೆ ಏನು ಉತ್ತರ ಕೊಡಬೇಕು? ತನ್ನ ತಂದೆ ತಾಯಿ ಚಿಕ್ಕ ವಯಸ್ಸಿಂದ ಅವರ ಆಗು ಹೋಗುಗಳನ್ನೆಲ್ಲ ಗಮನಿಸಿ, ಅವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿ, ನನ್ನ ಮಕ್ಕಳ ಕನಸೇ ನನ್ನ ಜೀವನ, ತನ್ನ ಜೀವನನೆಲ್ಲ ತನ್ನ ಮಕ್ಕಳ ಏಳಿಗೆಗಾಗಿ ಒತ್ತೆ ಇಟ್ಟ ತಂದೆ ತಾಯಿ ಹೇಗೆ ತಲೆ ಎತ್ಕೊಂಡು ಓಡಾಡಬೇಕು? ಇದನ್ನೆಲ್ಲ ಖಂಡಿತವಾಗ್ಲೂ ನೀವೆಲ್ಲ ಬೆಲೆ ಕಟ್ಟಬೇಕಾಗುತ್ತೆ. ಇದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕೆ ಬಳಸಿ. ನೀವು ನಿಮ್ಮ ವ್ಯೂಸ್ಗೋಸ್ಕರ, ನಿಮ್ಮ ಲೈಕ್ಗೋಸ್ಕರ ಈ ಥರ ಮಾಡೋದ್ರಿಂದ ಎಷ್ಟೋ ಜನ ಗಂಡು ಮಕ್ಕಳು ಈ ಥರ ಪ್ರೇರಿತರಾಗಿ ಒಂದು ದುಶ್ಚಟಕ್ಕೆ ಬಿದ್ದು ತಂಗಿ ಯಾರು, ಹೆಂಡತಿ ಯಾರು, ಅಕ್ಕ ಯಾರು ಇದನ್ನೇ ಮರಿತಾ ಇದ್ದಾರೆ ಖಂಡಿತವಾಗ್ಲು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಂಥ ನೀಚ ಕೃತ್ಯಗಳಿಗೆ, ಇಂಥ ಅಮಾನೀಯ ಕೃತ್ಯಗಳಿಗೆ, ಇಂಥ ಅಸಹ್ಯಕರವಾದ ಘಟನೆಗಳಿಗೆ ನೀವು ಯಾರು ದಾರಿ ಮಾಡಿಕೊಡ್ಬಾರ್ದು, ರಿಕ್ವೆಸ್ಟ್ ಇದು. ಸೊ ಇದರಲ್ಲಿ ಇನ್ನೊಂದು ನೀವೆಲ್ಲ ಗಮನ ಇಡಬೇಕಾದಂಥ ವಿಷಯ, ಆ ಹುಡುಗ ಇವಾಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಇಲ್ಲಿ ತಂದೆ ತಾಯಿ ಕೂಡ ತಲೆ ಎತ್ತಕ್ಕಾಗಲ್ಲ, ತನ್ನ ಮಗುವಿಗೆ ಅಪ್ಪ ಯಾರು ಅಂತ ಹೇಳಕ್ಕಾಗಲ್ಲ, ತನಗೆ ಗಂಡ ಯಾರು ಅಂತ ಹೇಳ್ಕೊಳಕ್ಕಾಗಲ್ಲ. ಸಮಾಜದಲ್ಲಿ ಅವನು ಮಾಡಿರೋ ಒಂದು ತಪ್ಪಿಂದ ತನ್ನ ಇಡೀ ಫ್ಯಾಮಿಲಿ, ತನ್ನ ಇಡೀ ಕುಟುಂಬ ರೋಡ್ಗೆ ಬಂದು ನಾಚಿಕೆ ಮಾನ ಮರ್ಯಾದೆ ಎಲ್ಲ ತೆಗಿಯುವಂಥ ಕೆಲಸ ಮಾಡಿದ್ದಾನೆ ಅಂತ ಅಂದ್ರೆ ಇಂಥ ಮಕ್ಕಳು ನಮಗೆಲ್ಲ ಬೇಕಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದೆಲ್ಲ ನಾನು ತುಂಬ ಗಮನಿಸಿದ್ದೀನಿ, ವೀಲಿಂಗ್ ಹೊಡಿಯೋದು, ನಿಮ್ಮ ಶೋಕಿಗೆಲ್ಲ ವೀಲಿಂಗ್ ಹೊಡಿಯೋದು, ಚಿಕ್ಕ ಚಿಕ್ಕ ಮಕ್ಕಳು ಓದೋ ವಯಸ್ಸಲ್ಲೆಲ್ಲ ಪ್ರೀತಿ ಮಾಡುವಂಥದ್ದು, ದಯವಿಟ್ಟು ಇವೆಲ್ಲ ಬೇಡ. ಮೊದಲು ನಿಮ್ಮ ಗುರಿ ಕಡೆ ಗಮನ ಕೊಡಿ, ನಿಮ್ಮ ಸಾಧನೆ ಕಡೆ ಗಮನ ಕೊಡಿ. ಖಂಡಿತವಾಗ್ಲೂ ನಿಮಗೆ ಅಂತ ಒಂದು ಟೈಮ್ ಬರುತ್ತೆ, ಅವಾಗ ಇವೆಲ್ಲ ನಿಮ್ಮ ಹತ್ರ ಬರುತ್ತೆ.
ಈ ವಿಷಯ ಮಾತಾಡೋಕ್ಕೆ ಖಂಡಿತವಾಗ್ಲೂ ನಂಗೆ ಅಸಹ್ಯ ಆಗ್ತಾ ಇದೆ. ಇವಾಗ ಏನು ಅಣ್ಣ ತಂಗಿ ಅನ್ನೋ ಸಂಬಂಧಕ್ಕೆ ಇದೊಂದು ದೊಡ್ಡ ಕಳಂಕನೇ ಹೌದು ಖಂಡಿತವಾಗ್ಲು. ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಣ್ಣರ ಮಗನಾದ ಶಿವರಾಜ್ ಕುಮಾರ್ ಅವರು ಅಣ್ಣ ತಂಗಿ ಸಿನಿಮಾ ಬಗ್ಗೆ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಇದನ್ನಾದ್ರೂ ನೋಡಿ ನಮ್ಮ ಜನ ಖಂಡಿತವಾಗ್ಲೂ ಕಲ್ತ್ಕೊಬೇಕು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಮತ್ತೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ವಾಯ್ಸ್ ಆಫ್ ನಾಡು. ಥ್ಯಾಂಕ್ ಯು.